ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ಸಾಹಿತಿ ಪರಿಚಯ ಬೆನ್ಗಲ್ ರಾಮರಾವ್ ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಬೆನ್ಗಲ್ ರಾಮರಾವ್ ಅವರು 3 ಏಪ್ರಿಲ್ 1876ರಂದು ಮಂಗಳೂರು ಸಮೀಪದ ಮುಲ್ಕಿ ಎಂಬಲ್ಲಿ ಜನಿಸ್ತಾರೆ. ಮುಲ್ಕಿ ಮತ್ತು ಮತ್ತೂರುಗಳಲ್ಲಿ ಪ್ರಾರಂಭಿಕ ಶಿಕ್ಷಣ ಪೂರೈಸಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BA ಪದವಿಯನ್ನು ಪಡ್ಕೊಳ್ತಾರೆ. ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಕನ್ನಡ ಪಂಡಿತರಾಗಿ, ಮೈಸೂರಿನ ನಾರ್ಮಲ್ ಸ್ಕೂಲಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಮದ್ರಾಸ್ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ, ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ. ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರು ಕೂಡ ಇವರು ಆಗಿರ್ತಾರೆ. ನಂತರ ಸುವಾಸಿನಿ ಮತ್ತು ವಾಗ್ಭೂಷಣ ಪತ್ರಿಕೆಗಳ ಒಂದು ಸಂಪಾದಕರಾಗಿ ಕೂಡ ಇವರು ದುಡಿದಿದ್ದಾರೆ. ಕನ್ನಡ, ತೆಲುಗು, ಬಂಗಾಳಿ, ಸಂಸ್ಕೃತ ಮತ್ತು ಮರಾಠಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಇವರು ಸಂಪಾದಿಸಿದರು. ಕನ್ನಡವನ್ನುಳಿದೆನಗೆ ಅನ್ಯ ಜೀವನವಿಲ್ಲ ಎಂಬುದು ಇವರ ಒಂದು ಕವಿವಾಣಿ. ಇದು ಬಹಳ ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿತ್ತು. ಕನ್ನಡವನ್ನುಳಿದೆನಗೆ ಅನ್ಯ ಜೀವನವಿಲ್ಲ ಅನ್ನುವಂಥದ್ದು ಇವರ ಕವಿವಾಣಿ. ಇವರು ಸಂಪಾದಿಸಿರುವಂತಹ ಕೈಪಿಯತ್ತುಗಳು ತಾಂಜಾವೂರು ಮನೆತನದ ಕೈಪಿಯತ್ತು, ಹಳೇಬೀಡು ಕೈಪಿಯತ್ತು, ಬಾಳೆಹೊನ್ನೂರಿನ ಕೈಪಿಯತ್ತುಗಳು. ಹಾಗೆ ಇವರು ಕೈಪಿಯತ್ತುಗಳ ರಾಮರಾಯರು ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಂಥವ್ರು. ಕೈಪಿಯತ್ತುಗಳ ರಾಮರಾಯರು ಅಂತ ಇವ್ರನ್ನ ಕರಿತಾ ಇದ್ರು. ಇವರು ಪುರಾಣ ನಾಮ ಚೂಡಾಮಣಿಯನ್ನು ಕೂಡ ಸಂಪಾದಿಸಿದ್ದಾರೆ. ಇವರು 1925ರಲ್ಲಿ ಬೆಳಗಾವಿಯಲ್ಲಿ ನಡೆದ 11ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸ್ಕೊಂಡಿದ್ರು ಅಂತ ಹೇಳ್ಬೋದಾಗಿದೆ. ಇದಿಷ್ಟು ಕೂಡ ಬೆನ್ಗಲ್ ರಾಮರಾವ್ ಅವರ ಒಂದು ಕಿರು ಪರಿಚಯ. ಇಲ್ಲಿ ಕೇವಲ ನಾನು ಅವರ ಕೈಪಿಯತ್ತುಗಳು, ಅವರ ಒಂದು ಕವಿವಾಣಿ, ಅವರ ಒಂದು ಸಂಪಾದಿಸಿದಂತಹ ಒಂದು ಪುರಾಣ ನಾಮ ಚೂಡಾಮಣಿ ಇಷ್ಟನ್ನು ಮಾತ್ರ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಧನ್ಯವಾದ.